ಲಂಚ 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 ತಿನ್ನೋ ಲುಚ್ಚ ರಾಜಕಾರಣಿಗಳು, ಮಂಚ ಹತ್ತೋ ಮಬ್ಬು ರಾಜಕಾರಣಿಗಳು. ಇಂಥ ಲುಚ್ಚ ರಾಜಕಾರಣಿಗಳು ಇರುವಾಗಲೇ ಹೇಗೆ ಹೋಗಲಾಡಬೇಕು ನಮ್ಮಂತ ನಿರುದ್ಯೋಗರ ಸಮಸ್ಯೆ? ದಾಟ್ಬೇಕೆ ದಾಟ್ಬಾರೆಂದು ಹೊಣ ತೂಗ ಸಾರ್ತದಂತೆ ಅಬ್ಬರ ಶಿವರ ಬರ್ತಲಿದೆ. ನನ್ನ ತಂದೆ ತಾಯಿಯನ್ನು ಹರನ ಪಾದಕ್ಕೆ ಕಳಿಸಿದ ಆ ಹರಾಮ್ಕೋ ಶ್ರೀಮಂತರ ಗಂಟಲ ಹರಿದು ಬರೀ ರಕ್ತವನ್ನೇ ಸೇಟೆ ಮಾಂಸದ ಮುದ್ದೆಯನ್ನು ಬಿಸಾಕಬೇಕೆಂದು ಲೇ ಶ್ರೀಮಂತರೆಂಬ ದರ್ಪದ ಡಕಾಯ್ತ ಸಕ್ಕಿನ ಕುಣಿಗಳೇ, ನನ್ನ ಕುಟುಂಬ ಸರ್ವನಾಶ ಮಾಡಿದ ಅವರೊಬ್ಬೊಬ್ಬರನ್ನು ಪತ್ತೆ ಹಚ್ಚಿ ತಿಂದು ತೆಗೆದರು. ನನ್ನ ಸೇಡಿನ ಕೆಂಡ ನಂದು ಅಂತಿಲ್ಲ. ನನ್ನ ತಂದೆ ತಾಯಿನ ಕೊಂದವರು ಯಾರೆಂದು ಪತ್ತೆ ಹಚ್ಚಿ ಅವರ ಪ್ರಾಣವನ್ನು ತೆಗೆದು ಅವರ ಹೆಣ ಗಗನದಲ್ಲಿ ಹಾರಾಡುವಂತೆ ನಾ ಮಾಡದಿದ್ರೆ ನನ್ನ ಹೆಸರು ಸೋಲಿಲ್ಲದ ಸಿಂಧೂರನೇ ಅಲ್ಲ. ಹಲೋ, ಈಗ ನೀನೇ ನನ್ನ ಕಾಪಾಡಬೇಕು. ಯಾರು ನೀನು? ನಾನೊಬ್ಬ ಸ್ವತಂತ್ರ ವೇದ. ನನ್ನಿಂದ ಏನಾಗಬೇಕಾಗಿದೆ? ಒಬ್ಬ ರೌಡಿ ನನ್ನಿಂದ 10,000 ಹಣ ಕಸಿದುಕೊಂಡು ಓಡಿ ಹೋದ. 10,000 ಹಣ ನಿನಗೆಲ್ಲಿಂದ ಬಂತು? ಸ್ವತಂತ್ರ ಯೋಧನಾಗಿ ಹೋರಾಡಿದ ದುಡ್ಡು 3 ವರ್ಷದಿಂದ ಕಟ್ಟಾಗಿತ್ತು. ಈಗ ದುಡ್ಡನ್ನು ಬ್ಯಾಂಕಿನಿಂದ ತೆಗೆದುಕೊಂಡು ಬರ್ತಾ ಇದೆ. ಆ ದುಡ್ಡನ್ನು ಕಸಿದುಕೊಂಡಿದ್ದಲ್ಲದೆ ನನ್ನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಅವನು ಯಾವ ಬೈಕ್ನಲ್ಲಿ ಹೋದ? ಸ್ಟಾರ್ ಸಿಟಿ ಬೈಕ್ನಲ್ಲಿ ಹೋದ. ಬೈಕ್ ಕಲರ್? ಅದರ ಕಲರ್ ನಾ ಗಮನಿಸಿರಲಿಲ್ಲ, ಆದ್ರೆ ನಂಬರ್ ಮಾತ್ರ ಗೊತ್ತು. KA25 111 KA25 F1111. ಇನ್ನು 24 ಗಂಟೆಗಳ ಒಳಗೆ ನಿನ್ನ ದುಡ್ಡು ನಿನ್ನ ಮನೆ ತಲುಪುತ್ತದೆ. ಹಾಗಾದ್ರೆ ನಾನೇನು ಹೋಗುತ್ತೇನೆ. ಆಯ್ತು. ಸ್ವತಂತ್ರ ಯೋಧ 1947 ಆಗಸ್ಟ್ 15 ಹಿಂದೆ ನಮ್ಮ ದೇಶದ ಜನರನ್ನು ಆ ಕೆಂಪು ಮೋತಿಯ ಪರಕೀರೊಡನೆ ಹೋರಾಡಿ ನಮಗೆ ಸ್ವತಂತ್ರ ತಂದುಕೊಟ್ಟ ಒಬ್ಬ ಸ್ವತಂತ್ರ ಯೋಧನನ್ನು ನಮ್ಮ ದೇಶದ ಪ್ರಜೆಗಳ ಕೊಲ್ಲಲು ಸಿದ್ಧರಾಗಿದ್ದಾಗ ಇನ್ನೆಲ್ಲರೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ? ರೌಡಿಗಳು, ಗೂಂಡಾಗಳು, ಭ್ರಷ್ಟ ರಾಜಕಾರಣಿಗಳು, ದುಷ್ಟ ಅಧಿಕಾರಿಗಳು ಸತ್ತು ಸುಡುಗಾಡ ಸೇರಿದಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ. ಇದು ಈ ಸೋಲಿಲ್ಲದ ಸಿಂಧೂರ ಕೂಡ ತೀರ್ಪ.
ಮಿಸ್ಟರ್ ನೆತ್ಕೋ. ಯಾರು ನೀನು? ನಿಮ್ಮಂತ ದರೋಡೆಕಾರರನ್ನು ಸಿಗಿದ ಸ್ಥಿತಿಗೆ ಕಟ್ಟಿ ಕೈಲಾಸಕ್ಕೆ ಕಳಿಸಲು ಬಂದಿರುವ ಸಿಂಧೂರ್. ನೀ ಸಿಂಧೂರಾದರೇನು, ಸರ್ದಾರ್ ಆದರೇನು? ಈ ರೌಡಿ ವಿಷಯ ನನಗೆ ಗೊತ್ತಿಲ್ಲ. ನಿಮ್ಮಂತ ರೌಡಿ ಗುಂಡಗಳ ತಲೆ ಮೇಲೆ ಕಾಲಿಟ್ಟು ಆಟವಾಡಬಲ್ಲ ಈ ಸಿಂಧೂರನಿಗೆ ನಿನ್ನ ಕಡು ಮಾತೆ ಬಚ್ಚೆ. ನಿನಗಷ್ಟೇ ಅಲ್ಲ, ನಿನ್ನಂತ ಸಾವಿರಾರು ಜನ ಬಂದರು ಹೀಗೆ ಮಾತನಾಡುತ್ತೇನೆ, ಎಚ್ಚರ! ಲೇ ಬಚ್ಚೆ, ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಹಣ ತುಂಬಿದ ಸುಟ್ಕೇಸನ್ನು ಈ ಸಿಂಧೂರ್ನ ಪಾದಕ್ಕೆ ಅರ್ಪಿಸಿ ಇಲ್ಲಿಂದ ಕಣ್ಮರಿಯಾಗಿ ಹೋಗು. ಈ ಸುಟ್ಕೇಸು ನಿಂದ ಇಲ್ಲ ನಿಮ್ಮಪ್ಪಂದ? ಲೇ ಕಚ್ಚಗಾಡನ ಮಗನೇ, ನಿಲ್ಲಿಸೋ ನಿನ್ನ ಉದ್ದತನ ಮಾತನ. ನಮ್ಮ ಅಪ್ಪನ ಹೆಸರು ಎತ್ತೆ ಸೇಡಿಗೆ ಸೇಡೆಂಬ ಈ ಗಾಯಗೊಂಡ ಹಸಿದ ಹುಲಿಯ ಕೋಪಕ್ಕೆ ಮತ್ತಟ್ಟು ತುಪ್ಪ ಚೆಲ್ಲಿ ಕೆರೆಸಿದ ನನ್ನ ಕೋಪದ ಕಂಡವನು. ಮುಗಿಯಿತೋ ನಿನ್ನ ಕತೆ. ಕಾಟೆಯ ಕೊಲ್ಲು ಕಾಟೆಗೆ ಹೋದಂತೆ ನಿನ್ನ ಕೈಯಲ್ಲಿರೋ ಹಣ ತುಂಬಿದ ಸುಟ್ಕೇಸನ್ನ ಈ ಸಿಂಧೂರನ ಪಾದಕ್ಕೆ ಅರ್ಪಿಸಿ ಇಲ್ಲಿಂದ ಕಣ್ಮರೆಯಾಗೊಂದು ನಾ ಹೇಳಿದ್ರೆ ಈ ಪುಣ್ಯ ಭೂಮಿಯಿಂದ ಮರೆಯಾಗುತ್ತಾನೆ ಅಂತ ಹೇಳಿದ್ಯಾ ಹಲ್ಕ ನನ್ನ ಮಗನೇ. ಗಾಯವಾದ ಸರ್ಪ ಸಮಯ ನೋಡಿ ಸೇಡು ತಿರ್ಸ್ಕೊಳ್ತದೆ. ಬಟ್ ಈ ಗಾಯಗೊಂಡ ಸಿಂಧೂರನೆಂಬ ಹಸಿದ ಹುಲಿಗೆ ಸಮಯದ ಮಿತಿನೇ ಇಲ್ಲ. ಈ ಸಿಂಧೂರ ಕ್ವಾಟ್ರವರ ಇಟ್ಟರೆ ಶಾಪ. ಹೇಳ್ತಿರುವ ಈ ಅನಾಥ ಸಂತೋಷನ ಬಾಳಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿಗಳನ್ನು ಕಿತ್ತುಕೊಂಡು ನಾನೊಬ್ಬ ದೊಡ್ಡ ಅಧಿಕಾರಿಯಾಗಬೇಕೆಂದು ಅವರಿವರ ಮನೆಗೆ ಪೇಪರ್ ಹಾಕಿ ನನ್ನ ಜೀವನವನ್ನು ಸಾಗಿಸಿಕೊಂಡು ಬಂದೆ. ಪ್ರತಿಯೊಂದು ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದರೂ ಕೂಡ ಹಣವಿಲ್ಲದೆ ತಿರುಗುವಂತೈತೆ ನನ್ನ ಬಾಳು. ಹಣವೆಂದರೆ ಹೆಣ ಕೂಡ ಬಾಯಿ ಬಿಡುತ್ತಿರುವ ಈ ಸಮಾಜದಲ್ಲಿ ನನ್ನಂತ ಬಡಪಾಯಿ ಮಕ್ಕಳಿಗೆ ನೌಕರಿ ಸಿಗುವುದಾದರೆ ಹೇಗೆ? ಓ ತಾಯಿ ಮಹಾಲಕ್ಷ್ಮೀ ದೇವಿ, ನನ್ನ ಮೇಲೆ ನಿನಗಾದರೂ ಕರುಣವಿಲ್ಲವೇ? ಇನ್ನು ಮುಂದೆ ಆದರೂ ಈ ಬಡವನನ್ನು ಕರುಣಿಸಿ ಕಾಪಾಡುವ ಬಾರು ನಿನ್ನದೇ ತಾಯಿ, ನಿನ್ನದೇ. ಹೇ ಸಂತೋಷ, ಹಲೋ. ಹಲೋ ಲಕ್ಷ್ಮಣ್. ಇದೇನು ಸಂತೋಷ, ಇಂದು ನಿನ್ನ ಪಯಣ ಬೆಂಗಳೂರಿಗೆ ಬಂದಿದೆಯಲ್ಲ? ಓಹೋ, ನನ್ನ ಎಂಟ್ರಿ ಫೇಲ್ ಆದ ವಿಷಯ ನನ್ನ ದೋಸ್ತನಿಗೆ ತಿಳಿಸೋದು ಬೇಡ, ಯಾಕಂದ್ರೆ ಅವನು ನನಗಿಂತ ಹೆಚ್ಚು ನೊಂದುಕೊಳ್ಳುತ್ತಾನೆ. ಯಾಕೆ ಸಂತೋಷ ಮೌನವಾಗಿ ನಿಂತು ಬಿಟ್ಟೆ? ಏನಿಲ್ಲ ಕಣೋ, ಹಾಗೆ ಸುಮ್ಮನೆ ಬಂದಿದ್ದೆ. ಸಂತೋಷ, ನೀನು ನಿರಾಶಿತನಾಗಿ ಮಾತನಾಡುವುದನ್ನು ನೋಡಿದರೆ ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅಂತ ಅನಿಸ್ತಿದೆ. ನೋಡು ಗೆಳೆಯ, ನಿನ್ನಲ್ಲಿ ಮುಚ್ಚಿಡುವಂತ ವಿಷಯ ನನ್ನಲ್ಲೇನಿದೆಯೋ ನನ್ನಲ್ಲೇನಿದೆ. ಹಾಗಿದ್ದರೆ ಹೇಳು ಸಂತೋಷ, ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ನೋಡು ಲಕ್ಷ್ಮಣ, ಇಂದು ಸೈನಿಕ ಹುದ್ದೆಗೆ ಡೈರೆಕ್ಟ್ ಆಗಿ ಭರ್ತಿಗಳಿದ್ದವು. ಭರ್ತಿ ಕೊಡಲು ಬಂದಿದ್ದೆ. ಪ್ರತಿಯೊಂದು ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದರೂ ಕೂಡ ನನಗೆ ಆರ್ಡರ್ ಕೊಡೋದು ಬಿಟ್ಟು ಲಂಚದ ಮುಖಾಂತರ ಬೇರೆಯವ್ರಿಗೆ ಆರ್ಡರ್ ಕೊಟ್ಟರು ಲಕ್ಷ್ಮಣ, ಬೇರೆಯವರಿಗೆ ಆರ್ಡರ್ ಕೊಟ್ಟರು. ಲಂಚ 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 ತಿನ್ನೋ ಲುಚ್ಚ ರಾಜಕಾರಣಿಗಳು, ಮಂಚ ಹತ್ತೋ ಮಬ್ಬು ರಾಜಕಾರಣಿಗಳು,
ಇಂಥ ಲುಚ್ಚ ರಾಜಕಾರಣಿಗಳು ಇರುವಾಗಲೇ ಹೇಗೆ ಹೋಗಲಾಡಬೇಕು ನಮ್ಮಂತ ನಿರುದ್ಯೋಗರ ಸಮಸ್ಯೆ? ಲಂಚ ಮಂಚ ಲುಚ್ಚ ರಾಜಕಾರಣಿಗಳನ್ನ ಇಂಚಿಂಚಾಗಿ ಕತ್ತರಿಸಿ ಹಾಕಿದಾಗಲೇ ತೀರುತ್ತದೆ ನಮ್ಮಂತ ನಿರುದ್ಯೋಗಿಗಳ ಕೋಪ. ಸಂತೋಷ, ಆದ ತಾಯಿತು ಕಣು. ಮುಂದೆ ಏನು ಮಾಡಬೇಕೆನ್ನುವುದರ ಬಗ್ಗೆ ವಿಚಾರ ಮಾಡು. ಮುಂದೇನು ಮಾಡೋದು ಲಕ್ಷ್ಮಣ, ಮುಂದೇನು ಮಾಡೋದು? ನಮ್ಮಂತ ಚಿಕ್ಕ ವಯಸ್ಸಿನಲ್ಲಿ ಶಾಲೆ ಕಲಿಯೋದರ ಬದಲು ಕೂಲಿ ಕೆಲಸ ಮಾಡಿ ಬದುಕಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಲಕ್ಷ್ಮಣ. ಕೂಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸಂತೋಷ, ನೌಕರಿ ಎನ್ನುವ ಪದ ಪೇಟೆಯಲ್ಲಿ ಸಿಗುವಂತ ವಸ್ತುವಲ್ಲ. ನೌಕರಿ ಮಾಡುವ ಯೋಗ ನಮ್ಮ ದೈವದಲ್ಲಿದ್ದರೆ ಅದು ಒಲಿದೇ ಒಲಿಯುತ್ತದೆ. ನೀನೇನು ಚಿಂತೆ ಮಾಡಬೇಡ. ನೋಡು ಲಕ್ಷ್ಮಣ, ನಾವು ಶಾಲೆ ಕಲಿಯೋದರ ಬದಲು ಅದಕ್ಕಾಗಿ ಈ ಸರ್ಟಿಫಿಕೇಟ್ಗಳನ್ನು ಹರಿದಂತೆ ಹರಿದು ಹಾಕಬೇಕೆಂದು ಮಾಡಿರುವೆಯಾ ಹುಚ್ಚಪ್ಪ? ನೌಕರಿ ಸಿಗಲಿಲ್ಲವೆಂದು ಸರ್ಟಿಫಿಕೇಟ್ ಅನ್ನು ಹರಿದು ಹಾಕಿದರೆ ಹೋದ ನೌಕರಿ ಮತ್ತೆ ಸಿಗುತ್ತದೆ ಏನು? ಬಿಟ್ಟು ಬಿಡು ನಿನ್ನ ಕೆಟ್ಟ ಹಠವನ್ನು. ಹೋಲಿ ಬಿಡು ಲಕ್ಷ್ಮಣ, ಅದನ್ನೆಲ್ಲ ನೀನೇಕೆ ಬೆಂಗಳೂರಿಗೆ ಬಂದಿರ ಅನ್ನೋದು ಕೇಳುದು ಮರ್ತೇ ಹೋಯ್ತು. ಹಾ ಸಂತೋಷ, ನಮ್ಮಿಬ್ಬರ ಮಾತಿನ ಚಕಾಮಕಿಯಲ್ಲಿ ನಾನು ಬೆಂಗಳೂರು ಏಕೆ ಬಂದೆ ಅಂತ ಹೇಳೋದು ಮರೆತೋಯ್ತು. ಸಂತೋಷ, ನಂದು PSI ಇಂಟರ್ವ್ಯೂ ಇತ್ತು, ಇಂಟರ್ವ್ಯೂ ಕೊಡಲು ಬಂದಿದ್ದೆ. ಏನಾಯ್ತು ದೋಸ್ತ ನಿನ್ನ PSI ಇಂಟರ್ವ್ಯೂ? ಭರ್ತಿಯ ಎಲ್ಲ ಇಂಟರ್ವ್ಯೂನಲ್ಲಿ ಪಾಸ್ ಆದ ನನಗೆ ಆರ್ಡರ್ ಕೂಡ ಕೊಟ್ಟು ಕಳಿಸಿದ್ದಾರೆ. ನೋಡು ಲಕ್ಷ್ಮಣ, ನನಗೆ ನೌಕರಿ ಸಿಗದಿದ್ರು ಕೂಡ ನಿನಗೆ ನೌಕರಿ ಸಿಕ್ಕಿತ್ತಲ್ಲ, ಅದುವೇ ನನಗೆ ತುಂಬಾ ಸಂತೋಷ. ಹಾ ಇರಲಿ, ನಿಮ್ಮ ಊರಿನಲ್ಲಿ ನನ್ನ ತಂಗಿ ಸುವರ್ಣ ಚೆನ್ನಾಗಿರೋಳೆ. ನಮ್ಮ ಊರಿನಲ್ಲಿ ನಿನ್ನ ತಂಗಿ ಸುವರ್ಣಳು ಚೆನ್ನಾಗಿದ್ದಾಳೆ. ನಿನ್ನ ತಂಗಿಯ ಗಂಡನಾದ ನನ್ನ ಬಸವಂತನು ಚೆನ್ನಾಗಿದ್ದಾನೆ. ನೋಡು ಗೆಳೆಯ, ಬೆಂಗಳೂರಿನಲ್ಲಿ ನಿಮ್ಮ ಅಣ್ಣ ಭೇಟಿಯಾಗಿದ್ದ, ಆರಾಮದಿಂದ ಇರುವನೆಂದು ನನ್ನ ತಂಗಿ ಸುವರ್ಣಳಿಗೆ ತಿಳಿಸು. ಸಂತೋಷ, ಇವತ್ತು ನಮ್ಮ ಊರಿಗೆ ನಡೆ, ನಿನ್ನ ತಂಗಿಯನ್ನು ನೋಡಿಕೊಂಡು ಹೋಗುವೆಯಂತೆ. ಬೇಡ ಗೆಳೆಯ, ಇನ್ನ ಊರಲ್ಲಿ ಬಹಳ ಕೆಲಸವಿದೆ. ಇನ್ನೊಂದು ಸಾರಿ ಟೈಮ್ ಸಿಕ್ಕಾಗ ನಿಮ್ಮ ಊರಿಗೆ ಬರುತ್ತೇನೆ. ಹಾಗಾದರೆ ಇಲ್ಲೇ ನಜೀರ್ ಹೋಟೆಲ್ನಲ್ಲಿ ಚಾ ಕುಡ್ಕೊಂಡು ಹೋಗೋಣ ಬಾ. ಆಯ್ತು ಗೆಳೆಯ. ಹೇಗಾಯಿತು ನಿನ್ನ ಜೀವನದ ಪುಟಗಳ ಚರಿತ್ರೆ? ಒಂದು ದಿಲ್ಲಿಯಲ್ಲಿ ಈ ಸಿಂಧೂರನ ಮಾತು ಕೇಳಿ ಈ ಸಿಂಧೂರ್ನನ್ನು ಎದುರು ಹಾಕಿಕೊಳ್ಳದಿದ್ರೆ ಇಂದು ನೀನು ಈ ಭೂಗತ ಲೋಕವನ್ನು ಬೆಟ್ಟ ಯಮಲೋಕಕ್ಕೆ ಪ್ರಯಾಣ ಬೆಳೆಸುತ್ತಿರಲಿಲ್ಲ. ನಿನ್ನ ಹೆಂಡತಿ ಹಾಗೂ ನಿನ್ನ ಔಷಧ ಕುಡಿಗಳೊಂದಿಗೆ ನಿನ್ನ ಮನೆ ಸುಟ್ಟು ಬೂದಿಯಾಗುತ್ತಿರಲಿಲ್ಲ. ಅದು ಅಲ್ಲದೆ ಇನ್ನು ಮುಂದೆ ನಾನೇ ಗಂಡುಗಲಿ ಪುಂಡನಂತೆ ಮೆರೆಯುತ್ತಿರುವ ಆ ಗೋಪಿನಾಥನನ್ನ ಸಮಯ ನೋಡಿ ಯಮಲೋಕಕ್ಕೆ ಕಳಿಸದಿದ್ದರೆ ಸೊಕ್ಕಿನ ಹುಲಿಗಳಿಗೆ ಮೆಚ್ಚಿದ ಹುಲಿ ಸೋಲಿಲ್ಲದ ಸಿಂಧೂರನೇ ಅಲ್ಲ.